ದಿನವೂ ಕೂಡ LOCಯಲ್ಲಿ ಪಾಕ್ ಸೇನೆಯಿಂದ ನಿಲ್ಲದ ಫೈರಿಂಗ್. ಭಾರತದ ಗಡಿಯಲ್ಲಿ ಪಾಕ್ನ ಉದ್ದಟತನ ಮುಂದುವರೆದಿದೆ. ಗಡಿ ಯುದ್ಧಕ್ಕೂ ಪಾಕ್ನಿಂದ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರದ ಕುಪ್ವಾರ, ಬಾರಾಮುಲ್ಲಾ, ರಜೌರಿ, ಪೂಂಚ್ ಹಾಗೆ ಮೆಂಧರ್, ನಶೇರಾ, ಸುಂದರ್ಬಾನಿ ಪ್ರದೇಶದಲ್ಲಿ ಗುಂಡಿನ ದಾಳಿ ನಡೆದಿದೆ. ರಾತ್ರಿ ಕುಪ್ವಾರ, ಉರಿ, ಅಖ್ನೂರ್ ಗಡಿಯಲ್ಲಿ ಗುಂಡಿನ ದಾಳಿ ನಡೆದಿದ್ದು, ಭಾರತದ ಸೇನಾ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ಫೈರಿಂಗ್ ನಡೆದಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. ಇತ್ತ ಪಾಕ್ ಸೇನೆಗೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ ಭಾರತೀಯ ಸೇನೆ. ಪಾಕ್ ದಾಳಿಗೆ ಪ್ರತಿ ದಾಳಿಯನ್ನ ನಡೆಸಿ ತಿರುಗೇಟು ನೀಡಿರುವ BSF. 10ನೇ ದಿನವೂ ಕೂಡ LOCಯಲ್ಲಿ ಪಾಕ್ ಸೇನೆಯಿಂದ ಫೈರಿಂಗ್ ನಿಂತಿಲ್ಲ. ಭಾರತದ ಗಡಿಯಲ್ಲಿ ಪಾಕ್ನ ಉದ್ದಟತನ ಮುಂದುವರೆದಿದೆ. ಆದರೆ ಪಾಕ್ ಸೇನೆಗೆ ಭಾರತ ತಕ್ಕ ಉತ್ತರವನ್ನೇ ಕೊಟ್ಟಿದೆ. ಇತ್ತ BSF ಕಡೆಯಿಂದಲೂ ಕೂಡ ಪ್ರತಿ ದಾಳಿ ನಡೆದಿದೆ. ಪಾಕ್ ದಾಳಿಗೆ ಪ್ರತಿ ದಾಳಿ ನಡೆಸಿ ತಿರುಗೇಟು ನೀಡಿರುವ BSF ಏನು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಫೈರಿಂಗ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ದಿನೇ ದಿನೇ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಇನ್ನು ಇಂತಹ ಸಂದರ್ಭದಲ್ಲಿ ಭಾರತದ ಗಡಿಯಲ್ಲಿ ಪಾಕ್ನ ಉದ್ದಟತನ ಮುಂದುವರೆದಿದ್ದು, ಬಹುಮುಖ್ಯವಾಗಿ ರಾತ್ರಿ ಕುಪ್ವಾರ, ಉರಿ, ಅಖ್ನೂರ್ ಗಡಿಯಲ್ಲಿ ಗುಂಡಿನ ದಾಳಿ ನಡೆದಿದೆ. ಭಾರತದ ಸೇನಾ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ಈ ಒಂದು ಫೈರಿಂಗ್ ನಡೆದಿರುವಂತದ್ದು. ಇನ್ನು ಪಾಕ್ ಸೇನೆಗೆ ಇತ್ತ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರವನ್ನೇ ಕೊಟ್ಟಿದೆ. ये यहाँ से जो है